ಹಾಯ್ ಹಲೋ ಫ್ರೆಂಡ್ಸ್, ನಾನು ಮಂಜುನಾಥ್ MP ನ್ಯೂಸ್ ಇಂದ. ಫ್ರೆಂಡ್ಸ್, ನಿನ್ನೆ RCB ಗೆಲ್ತಿದ್ದಂಗೆ ಏನ್ ಮಾಡಿದ್ವಿ, ಕ್ವಾಲಿಫೈಯರ್ ಕೂಡ ಆಗಿದ್ವಿ ಫ್ರೆಂಡ್ಸ್. ಇತಿಹಾಸದಲ್ಲಿ ಯಾರು ಮಾಡಲಾರದ ಸಾಧನೆಯನ್ನು ನಮ್ಮ RCB ಟೀಮ್ ಮಾಡಿದೆ ಅಂತಾನೆ ಹೇಳ್ಬೋದು. ಇಷ್ಟೇ ಬೇಗನ WPL ಇತಿಹಾಸದಲ್ಲಿ ಯಾರು ಕ್ವಾಲಿಫೈ ಆಗಿದ್ದಿಲ್ಲ. ಅದನ್ನ ಏನ್ ಮಾಡಿದ್ರೆ ನಮ್ಮ RCB ಟೀಮ್ ದವರು ಬೇಗನೆ ಕ್ವಾಲಿಫೈಯರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅದರ ಜೊತೆಗೆ RCB ಟೀಮ್ಗೆ ಯಾರು ಕಾಂಪಿಟೇಷನ್ ಕೊಡ್ತಿಲ್ಲ ಅಂತಾನೆ ಹೇಳ್ಬೋದು. ರಿಮೈನಿಂಗ್ 4 ಟೀಮ್ ಏನಿದೆ ಅವರಿಗೆ ತಕ್ಕ ಮಟ್ಟಿಗೆ ಕಾಂಪಿಟೇಷನ್ ಇದೆ, ಅಥವಾ ಅವ್ರಿಗೆ ಏನಿದೆ ಕೊನೆ ತನಕ ಏನಿದೆ ಕಾಂಪಿಟೇಷನ್ ಇದೆ. ಯಾರು ಮೇಲ್ ಬರ್ಬೋದು, ಯಾರು ಡೌನ್ ಬರ್ಬೋದು. 4 ಟೀಮ್ಗೆ ಏನಿದೆ ಚಾನ್ಸ್ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಏನ್ ಮಾಡ್ತೀನಿ, ನಿಮ್ಗೆ ಪಾಯಿಂಟ್ಸ್ ಟೇಬಲ್ ಅನ್ನು ಏನ್ ಮಾಡ್ತೀನಿ, ಡಿಸ್ಪ್ಲೇ ಮಾಡ್ತೀನಿ. ಇಲ್ಲೊಂದು ಡೌಟ್ ಅನ್ನು ಸ್ಟಾರ್ಟ್ ಆಗ್ತಿರೋದಂದ್ರೆ, ನಾವು ಕ್ವಾಲಿಫೈ ಆಗಿದ್ವಿ ಅಥವಾ ಡೈರೆಕ್ಟ್ ಆಗಿ ಫೈನಲಿಗೆ ಎಂಟ್ರಿ ಕೊಟ್ಟಿದ್ವಿ ಅಂತ ಏನ್ ಮಾಡ್ತೀವಿ, ಒಂದು ಡೌಟ್ ಅನ್ನು ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ RCB ಅವರಿಗೆ ಇನ್ನೂ 3 ಮ್ಯಾಚ್ ಇದೆ. ಯಾರ ಜೊತೆ ಅಂದ್ರೆ DC, MI, UP ಜೊತೆ. ಅವ್ರು ಮೂರು ಮ್ಯಾಚ್ ಅನ್ನು ಸೋತರು ಕೂಡ ಏನ್ ಮಾಡಿದ್ರು, ಟಾಪ್ 1 ಪೊಸಿಷನ್ ಅಲ್ಲಿ ಕೂಡ ಏನ್ ಮಾಡಿದ್ರು, ಕಂಪ್ಲೀಟ್ ಮಾಡಿ ಫೈನಲಿಗೆ ಹೋಗ್ಬೋದು ಫ್ರೆಂಡ್ಸ್. ಯಾಕಂದ್ರೆ ನೆಕ್ಸ್ಟ್ MI ಇದೆ, UP ಇದೆ, ಮತ್ತೆ GG ಇದೆ, DC ಇದೆ. ಹೆವಿ ಮಾರ್ಕ್ಲಿಂದ ಸೋಲಿಲ್ಲ ಅಂದ್ರೆ ಈಸಿಯಾಗಿ ಅವ್ರು ಏನ್ ಮಾಡ್ತಾನೆ, ಮೂರು ಮ್ಯಾಚ್ ಸೋತರು ಕೂಡ RCB ದವರು ಫೈನಲ್ ಆಡಬಹುದು. ಇತಿಹಾಸನ ತೆಗೆದು ನೋಡಿದ್ರೆ ಯಾವ ಟೀಮು 7 ಮ್ಯಾಚ್ ಗೆದ್ದಿಲ್ಲ, 8 ಮ್ಯಾಚ್ ಗೆದ್ದಿಲ್ಲ, ಅದು WPL ಅಲ್ಲಿ. ಆದ್ರೆ ನಮ್ಮ RCB ದವರು ಏನ್ ಮಾಡೋದು, ಗೆಲ್ಲಬಹುದು ಅನ್ನಿಸ್ತಿದೆ ಫ್ರೆಂಡ್ಸ್. ಯಾಕಂದ್ರೆ ಹೋಗ್ತಿರೋ ಟ್ರ್ಯಾಕ್ ನೋಡಿದ್ರೆ ಆರಾಮಾಗಿ ಹೊಡಿಬಹುದು ಅಂತ ಹೇಳ್ಬಹುದು. ಅದಕ್ಕಂದ್ರೆ ಉಳಿದಿರೋ 3 ಮ್ಯಾಚ್ ಇದೆ, 3 ಮ್ಯಾಚ್ ಅಲ್ಲಿ ಕೂಡ ಏನ್ ಮಾಡೋದು, ಆರಾಮಾಗಿ 2 ಮ್ಯಾಚ್ ಅಥವಾ 3 ಹೊಡಿಬಹುದು. ಯಾಕಂದ್ರೆ ಇವತ್ತು MI ಮತ್ತೆ ಡೆಲ್ಲಿ ಇದೆ, DC ಇದೆ, ಅಂದ್ರೆ ಮುಂಬೈ ಇಂಡಿಯನ್ಸ್ ಮತ್ತೆ ಏನಿದೆ ಡೆಲ್ಲಿ ಇದೆ. ಆ ಮ್ಯಾಚ್ ಅಲ್ಲೂ ಕೂಡ ಇರುತ್ತೆ. ಏನಾದ್ರು ಡೆಲ್ಲಿ ಗೆದ್ರೆ ಅವ್ರಿಗೆ ಒಂದು ಚಾನ್ಸ್ ಇದೆ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ 5 ಮ್ಯಾಚ್ ಅನ್ನು ಆಡಿದ್ದಾರೆ ಆಲ್ರೆಡಿ ಮುಂಬೈದವರು. ಅವರು 4 ಪಾಯಿಂಟ್ಸ್ ಅನ್ನು ಗಳಿಸ್ಕೊಂಡು ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ. ಆದ್ರೆ ಡೆಲ್ಲಿದವರು ಏನ್ ಮಾಡಿದ್ರೆ 4 ಮ್ಯಾಚ್ ಅನ್ನು ಆಡಿದ್ದಾರೆ. 4 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಅನ್ನು ಗೆದ್ದು ಬರೀ 2 ಪಾಯಿಂಟ್ ಅಲ್ಲಿ ಪಡೆದುಕೊಂಡು ಕೊನೆಯ ಸ್ಥಾನದಲ್ಲಿ ಇದ್ದಾರೆ ಫ್ರೆಂಡ್ಸ್. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇವತ್ತು ಡೆಲ್ಲಿದವ್ರು ಗೆದ್ರೆ ಅವರಿಗೆ ಒಂದು ಚಾನ್ಸ್ ಇದೆ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಟೂರ್ನಿಯಿಂದ ಆಲ್ಮೋಸ್ಟ್ 80% ಏನ್ ಮಾಡ್ತಾರೆ, ಹೊರಗಡೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ಏನಾದ್ರು ಗೆದ್ರೆ ಮುಂಬೈಗೆ ತುಂಬಾ ಕಾಂಪಿಟೇಷನ್ ಇದಾಗುತ್ತೆ. ಯಾಕಂದ್ರೆ ಉಳಿದಿರೋ 5 ಮ್ಯಾಚ್ ಆಲ್ರೆಡಿ ಎಲ್ಲರೂ 5 ಮ್ಯಾಚ್ ಆಡ್ದಂಗೆ ಆಗುತ್ತೆ. ಅದರಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ 4 ಪಾಯಿಂಟ್ಸ್ ಅನ್ನು ತಗೊಂತಾರೆ. ಆದ್ರೆ ಮುಂಬೈದವ್ರು ಏನ್ ಮಾಡ್ತಾರೆ, 6 ಮ್ಯಾಚ್ ಅನ್ನು ಆಡಿ 4 ಪಾಯಿಂಟ್ಸ್ ತಗೊಂಡು ಏನ್ ಮಾಡ್ತಾರೆ, ಇದಾಗುತ್ತೆ ಅವ್ರಿಗೆ. ಅವಾಗ ಏನಾಗುತ್ತೆ, ತುಂಬಾ ಟಫ್ ಆಗ್ತಾ ಹೋಗುತ್ತೆ ಮುಂಬೈಗೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ನನ್ನ YouTube ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಅನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.